ನಮಸ್ಕಾರ. ಅಖಂಡ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯ ಶ್ರೀದಾಸ್. ವೀಕ್ಷಕರೇ, ನಮ್ಮ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ಇವತ್ತಿನ ದಿನದ ಪರಿಹಾರ ಏನು, ಜೊತೆಗೆ ಕುಲದೇವರ ಆರಾಧನೆಯನ್ನ ಯಾಕೆ ಮಾಡಬೇಕು, ಕುಲದೇವರ ಆರಾಧನೆಯ ಮಹತ್ವ ಏನು ಅಂತ ಹೇಳಿ ತಿಳಿದುಕೊಳ್ಳೋಣ. ಈ ಕುರಿತು ತಿಳಿಸಿಕೊಡಲು ಡಾಕ್ಟರ್ YSK ಆಚಾರ್ಯ ಗುರುಗಳು, ಖ್ಯಾತ ಜ್ಯೋತಿಷ್ಯರು ಮತ್ತು ಕಾಮಾಖ್ಯ ಪ್ರತ್ಯಂಗಿರ ಉಪಾಸಕರು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಮಸ್ಕಾರ ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆಪ್ಪ. ಅಸ್ಮದ್ ಗುರುಭ್ಯೋ ನಮಃ, ಅಸ್ಮತ್ ಪರಮಗುರುಭ್ಯೋ ನಮಃ, ಅಸ್ಮತ್ ಸರ್ವಗುರುಭ್ಯೋ ನಮಃ. ಹ್ರೀಂ ಭುವನೇಶಿ ಮಹಾಮಾಯೆ ಸೂರ್ಯಮಂಡಲ ರೂಪಿಣಿ, ನಮಾಮಿ ವರದಂ ಶುಭಂ ಕಾಮಾಖ್ಯ ರೂಪಿಣಿ ಶಿವೆ. ಹೈಂ ಹ್ರೀಂ ಶ್ರೀಂ ಶ್ರೀಮಾತ್ರೇ ಲಲಿತಾಂಬಿಕಾಯೇ ನಮಃ. ಶ್ರೀ ವಿಷ್ಣು ರೂಪಾಯ ನಮಃ ಶಂಕರಾಯ. ಗುರುಗಳೇ, ಇವತ್ತಿನ ಪರಿಹಾರವನ್ನ ನಮ್ಮ ವೀಕ್ಷಕರಿಗಾಗಿ ತಿಳಿಸಿಕೊಡೋದಾದ್ರೆ, ಸೂರ್ಯ ಪಿತಾಮಹ ವ್ಯಾಸೋ ವಶಿಷ್ಠೋ ತ್ರಿಪರಾಶರಃ, ಕಶ್ಯಪೋ ನಾರದೋ ಗರ್ಗೋ ಮರೀಚಿರ್ ಮುನಿರಂಗಿರಾಃ, ಪೋಲಶಾಲೋಮಶಶ್ಚೈವ ಚವನಾಯ ಮನೋಮನಃ, ಶೋನಕೋಷ್ಟಾದಿದಶ್ಚತೆ ಜ್ಯೋತಿಷ್ಶಾಸ್ತ್ರ ಪ್ರವರ್ತಕಾಃ ಅಂತ ಹೇಳುತ್ತೆ. ಅಂದ್ರೆ ಜ್ಯೋತಿಷ್ಯ ಅಂತಕ್ಕಂಥದ್ದು ನಾವೆಲ್ಲ ಕೂಡ ಸಹಜವಾಗಿ ಮೌಢ್ಯತೆ ಅಂತ ನಾವು ಅಂದ್ಕೊಳ್ತೀವಿ. ಅಂದ್ರೆ ಜ್ಯೋತಿಷ್ಯ ನಂಬುವುದಾ ನಂಬಾರ್ದಾ ಅನ್ನೋ ಒಂದು ಜಿಜ್ಞಾಸೆಗಳು. ಆದ್ರೆ ಜ್ಯೋತಿಷ್ಯ ಅಂತಕ್ಕಂಥದ್ದು ನಮ್ಮ ಮನೆಯ ಗೃಹಿಣಿಯಿಂದ, ಅಂದ್ರೆ ಮನೆಯ ಕಣ್ಣು ಯಾರಪ್ಪ ಅಂದ್ರೆ, ಮನೆಯ ನಂದಾದೀಪ ಯಾರಪ್ಪ ಅಂದ್ರೆ ಹೆಣ್ಣು. ಆ ಹೆಣ್ಣು ಸುಭದ್ರ ಸ್ಥಿತಿಯಲ್ಲಿ ಇದ್ದಾಗ ಗ್ರಹಗಳು ಕೂಡ ನಕಾರಾತ್ಮಕ ಫಲಗಳನ್ನ, ಅಶುಭ ಫಲಗಳನ್ನ ಕೊಡಲ್ವಂತೆ. ಹೇಗೆ ಹೆಣ್ಣುಗಳನ್ನ ಅಷ್ಟು ಮಹತ್ವ ಇದೆಯಾ? ಖಂಡಿತ ಇದೆ. ಹೆಣ್ಣು ಅಂತಕ್ಕಂಥದ್ದು ಈ ಜಗತ್ತಿನ ಮೂಲಾಧಾರ. ಅವಳೊಂದು ಕ್ಷೇತ್ರ. ಈ ಭೂಮಿ ಮೇಲೆ ಏನೆಲ್ಲ ಬೆಳೆಗಳನ್ನ ಬೆಳೀಲಿಕ್ಕೆ ಸಾಧ್ಯವಾಗುತ್ತೆ ಅಂದ್ರೆ ಭೂಮಿ ಕೊಟ್ಟಂತ ಭಿಕ್ಷೆ. ಹಾಗಾಗಿ ಆ ಹೆಣ್ಣು ಮನೆಯಲ್ಲಿ ಸಹಜವಾಗಿ ನಮ್ಮ ಹತ್ರ ಒಂದಷ್ಟು ಧಾನ್ಯಗಳಿರುತ್ತೆ. ಏನು ಧಾನ್ಯಗಳು? ನಾವು ಇದನ್ನ ಇತ್ತೀಚೆಗೆ ಸಿರಿಧಾನ್ಯಗಳು ಅಂತ ಟ್ರೆಂಡ್ ಅನ್ನ ನಾವು ಚೇಂಜ್ ಮಾಡ್ಕೊಂಡಿದ್ವಿ. ಅಂದ್ರೆ ಧಾನ್ಯಗಳು ನಮ್ಮ ಎಲ್ಲ ಕುಟುಂಬದಲ್ಲಿ ಅನಾದಿ ಕಾಲದಿಂದಲೂ ಇದ್ದಂತವೇ ಧಾನ್ಯಗಳು. ಯಾವೆಲ್ಲ ಧಾನ್ಯಗಳನ್ನ ನಾವು ನಿತ್ಯ ಬಳಕೆಯನ್ನು ಮಾಡ್ಕೊಳ್ತಾ ಇರ್ತೀವೋ ನಮ್ಮ ಬದುಕಿನಲ್ಲಿ ಆರೋಗ್ಯಕ್ಕೆ ಅಷ್ಟು ಸಮಸ್ಯೆಗಳಿಂದ ವಿಮೋಚನೆಯನ್ನು ಆಗ್ತಕ್ಕಂಥದ್ದಾಗುತ್ತೆ. ಈಗ ರಕ್ತಕಾರಕನಾಗಿರ್ತಕ್ಕಂಥ ಕುಜನಿಗೆ ತೊಗರಿ ಬೇಳೆಗೆ ಕಾರಕನೇ ಕುಜನು. ತೊಗರಿ ಬೇಳೆ ಹೇಗಿರುತ್ತೆ? ಕೆಂಪಗಿರುತ್ತೆ. ಅವರೇ ಬೇಳೆ ನೋಡೋಣ ನಾವು, ಅರಿಶಿನ ಕರದಲ್ಲಿ ಇರುತ್ತೆ, ಸ್ವಲ್ಪ ವೈಟ್ ಇರುತ್ತೆ. ಅವರೇ ಬೇಳೆಗೆ ಯಾರು ಕಾರಕನು? ಮುಖ್ಯವಾಗಿ ಶುಕ್ರನಾಗ್ತಾನೆ. ಕುಜ ಮತ್ತೆ ಶುಕ್ರರ ಸಂಯೋಜನೆಯಲ್ಲಿ ಬರ್ತಕ್ಕಂಥವನು ಯಾರು? ಬುಧ ಮತ್ತೆ ಗುರು. ಇವರಿಬ್ಬರದ್ದು ಏನಾಗಿರುತ್ತೆ? ಬುಧನು ಹೆಸರು ಬೇಳೆ ಅಥವಾ ಹೆಸರು ಕಾಳು, ಹಸರೇ ಉಸಿರು ಅಂತ. ನಮ್ಮ ಉಸಿರು ಚೆನ್ನಾಗಿರ್ಬೇಕಂದ್ರೆ ಹಸಿರು ಚೆನ್ನಾಗಿರ್ಬೇಕು ಅಂತ. ಹಾಗಾಗಿ ಬುಧನು ಹಸಿರಿಗೆ ಸಂಬಂಧಪಟ್ಟ ಹಾಗೆ ಹೆಸರು ಕಾಳಿಗೆ ಕಾರಣೀಭೂತನಾದ್ರೆ ಗುರುವು ಕಡಲೆಕಾಳು. ಕಡಲೆ ಅಂದ್ರೆ ಏನು ಅಂದ್ರೆ, ನಾವು ಗಣಪತಿ ಇದರಲ್ಲೆಲ್ಲ ಕೂಡ ಸಹಜವಾಗಿ ಕಡಲೆಯನ್ನು ಮಾಡ್ತೀವಿ. ಧನಕಾರಕನು. ಸಮೃದ್ಧವಾದ ಬೆಳೆ ನಮಗೆ ಬಂದಾಗ, ಫಸಲು ಚೆನ್ನಾಗಿ ಬಂತು ಅಂದ್ರೆ ದುಡ್ಡು ನಮ್ಗೆ ಆಟೋಮೆಟಿಕ್ ಆಗಿ ಬರುತ್ತೆ. ಹಾಗೆ ಬುಧನು ಕಾರಕನಾಗಿರ್ತಕ್ಕಂಥ ಹೆಸರು ಕಾಳು, ಗುರುವಿನ ಕಾರಕನಾಗಿರ್ತಕ್ಕಂಥ ಕಡಲೆಕಾಳು, ಶುಕ್ರನ ಕಾರಕನಾಗಿರ್ತಕ್ಕಂಥ ಅವರೆಕಾಳು. ಇದು ಮುಖ್ಯವಾಗಿ ಸಿರಿಧಾನ್ಯಗಳಿಗೆ ಪ್ರಧಾನವಾದಂಥ ಧಾನ್ಯಗಳು. ಜೊತೆಗೆ ರಾಹು, ಯಾರು ಉದ್ದಿನಿಗೆ ಸಂಬಂಧಪಟ್ಟಂತೆ ರಾಹು. ಉದ್ದಿನ ವಡೆ ತಿಂತೀವಿ ನಾವು. ಉದ್ದು ಈಗೆಲ್ಲ ಸಹಜವಾಗಿ ಹೆಣ್ಣು ಮಕ್ಕಳಿಗೆ ಪೌಷ್ಟಿಕ ಆಹಾರದಲ್ಲಿ ಕೊರತೆಗಳಿದ್ದಾಗ ಬೆಲ್ಲ ಉದ್ದನ್ನ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಬಿಟ್ಟು ಮುದ್ದೆ ಮಾಡ್ಕೊಡ್ತಾರೆ. ಬರೀ ಉದ್ದಿನ ಕಾಳಲ್ಲೇ ಅಷ್ಟು ಶಕ್ತಿಯುತವಾದದ್ದಿದೆ. ಉದ್ದು ಯಾರಿಗೆ ಸಂಬಂಧಪಟ್ಟಿರ್ತಕ್ಕಂಥವನಂದ್ರೆ ಮುಖ್ಯವಾಗಿ ರಾಹು ಉದ್ದಿಗೆ ಅವನನ್ನು ಕಾರಕನಾದ್ರೆ, ರಾಹು ಯಾರ ಕಾರಕನಿಲ್ಲಿ? ದೇಹ ಕಾರಕನು. ಗುರುವು ರಾಹುವೇನಾದ್ರೂ ಜಾತಕದಲ್ಲಿ ಸಂಪನ್ನವಾಗಿದ್ದಾಗ ನಾವು ನೋಡ್ತೀವಿ, ಬಲಾಢ್ರಾಗಿರ್ತಾರೆ, ಉದ್ದ ಇರ್ತಾರೆ, ಹೈಟ್ ಇರ್ತಾರೆ. ಅದೇ ಶನಿ ಇದ್ದ ಅಂತ ಹೇಳ್ಕೊಳ್ಳಿ. ಶನಿ ಇದ್ದಾಗ ಕೃಶವಾಗಿರ್ತಾರೆ, ಸಣ್ಣಕ್ಕಿರ್ತಾರೆ. ಅವ್ರ ಜಾತಕದಲ್ಲಿ ಗೊತ್ತಾಗ್ಬಿಡುತ್ತೆ. ನೋಡಿ ಎಷ್ಟು ಅದ್ಭುತವಾದ ಕಲ್ಪನೆ ಇದೆ ಅಂದ್ರೆ, ಯಾಕಂದ್ರೆ ನಮ್ಗೆ ಋಷಿ ಪರಂಪರೆ ಕೊಟ್ಟಿರ್ತಕ್ಕಂಥದ್ದು ಜ್ಯೋತಿಷ್ಯಕ್ಕೆ ಮೂಲ ಪಿತಾಮಹನೇ ಸೂರ್ಯನು. ಆದ್ರಿಂದ ಕಶ್ಯಪೋ ನಾರದೋ ಗರ್ಗೋ ಮರೀಚಿರ್ ಮುನಿರಂಗಿರಾಹ ಎಲ್ಲ ಋಷಿ ಪರಂಪರೆ ಬಂದಿರತಕ್ಕಂಥದ್ದು. ಕಶ್ಯಪರೇ ಈ ಜಗತ್ತಿನ ಮೂಲ ಸೈದ್ಧಾಂತಿಕವಾದಂಥ ತಂದೆ ಯಾರಪ್ಪ ಅಂದ್ರೆ ಕಶ್ಯಪರು. ಮನೆಯಲ್ಲಿ ಗೃಹಿಣಿ, ಈಗ ನಾವು ರವೆ ಅಂತ ಕರಿತೀವಿ, ಗೋಧಿಯಿಂದ ತಯಾರಾದದ್ದು ಎಲ್ಲ ವಸ್ತುಗಳಿಗೂ ಕೂಡ ಗೋಧಿಯಿಂದ ಒಂದ್ ಸ್ವಲ್ಪ ಬೆಲ್ಲ ಹಾಕ್ಬಿಟ್ಟು ಗೋಧಿ ಪಾಯಸ ಮಾಡ್ಬಿಟ್ರೆ ಅದು ಅದ್ಭುತವಾದಂತ ಒಂದು ಸಿಹಿಯನ್ನ ಕೊಡುತ್ತೆ. ಹಾಗೆ ಆತ್ಮಕಾರಕನಾಗಿರ್ತಕ್ಕಂಥ ರವಿಯು ಮನೆಯಲ್ಲಿ ನಿರಂತರವಾಗಿ ಹೆಣ್ಣು ಮಗಳ ಕೈಯಲ್ಲಿ ಇರ್ತಾನಂತೆ. ಎಷ್ಟು ಅದ್ಭುತವಾದ ಕಲ್ಪನೆ ಇದೆ. ಆ ನವಗ್ರಹಗಳು ಅಂತಕ್ಕಂಥದ್ದು
ಬದುಕಿನುದ್ದಕ್ಕೂ ಕೂಡ ನಮ್ಮ ಮೇಲೆ ಪ್ರಭಾವ ಬೀರ್ತಾ ಇರ್ತಕ್ಕಂಥದ್ದಾಗಿರುತ್ತೆ. ದೇಹದ ರಚನೆ ಅಥವಾ ದೇಹದ ಪೌಷ್ಟಿಕತೆ, ದೇಹದ ಅಂಗಾಂಗಗಳ ವೃದ್ಧಿ ಎಲ್ಲದಕ್ಕೂ ಕಾರಣ ಏನು? ಅಮ್ಮ 2 ವರ್ಷನೋ 1 ವರ್ಷನೋ ಹಾಲು ಕೊಡ್ತಾರೆ. ಅದಾದ ನಂತರ ಯಾವ್ದ್ರ ಮೇಲೆ ಡಿಪೆಂಡ್ ಆಗ್ತೀವಿ? ಅಕ್ಕಿ ಮೇಲೆ ಡಿಪೆಂಡ್ ಆಗ್ತೀವಿ. ಅನ್ನದಿಂದ ಮಾಡುವಂತ ಎಲ್ಲ ಅಕ್ಕಿಯಿಂದ ಮಾಡತಕ್ಕಂಥ ಪದಾರ್ಥಗಳಿಂದ ದೇಹವನ್ನು ವೃದ್ಧಿಸ್ಕೊಳ್ತಾ ಹೋಗ್ತೀವಿ. ಹಾಗಿದ್ದಾಗ ಇವತ್ತು ಏನು ಹೆಣ್ಣು ಮಗಳು ಈ ಒಂದು ಪಂಚಮಿ ದಿವಸ, ಅದರಲ್ಲೂ ಕೂಡ ಮುಖ್ಯವಾಗಿ ಯಾವುದೋ ಒಂದು ಪಂಚಮಿ ತಿಥಿ ಬರುತ್ತೆ. 2 ತಿಂಗಳಲ್ಲಿ 2 ಪಂಚಮಿ ತಿಥಿಗಳು ಬರುತ್ತೆ. ಅದರಲ್ಲಿ ಶುದ್ಧ ಪಂಚಮಿ ತಿಥಿ ಅಂತ ಬರುತ್ತೆ. ಈ ಶುದ್ಧ ಪಂಚಮಿ ತಿಥಿಯಲ್ಲಿ ಈ ಎಲ್ಲ ಕಾಳುಗಳನ್ನ ಪಂಚಮಿ ದಿವಸ 5 ಮುಷ್ಟಿಯನ್ನ ತೆಗಿಬೇಕು. ಒಂದು ಸಣ್ಣ ಸಣ್ಣದ ಪ್ರಮಾಣದಲ್ಲಿ, ಇಷ್ಟು ತಗೊಳ್ಳೋದಲ್ಲ, 5 ಮುಷ್ಟಿಗಳನ್ನ ಎಲ್ಲ ಧಾನ್ಯಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಕೊನೆಯದಾಗಿ ಎಳ್ಳನ್ನು ಸೇರಿಸ್ಬೇಕು. ಯಾವಾಗ? ಇನ್ನೇನ್ ಚಿಟಿಕೆ ಅಷ್ಟೇ. ಯಾಕಂದ್ರೆ ಎಳ್ಳು ಪ್ರಮಾಣ ತುಂಬಾ ಗಂಭೀರವಾದದ್ದು. ಯಾಕಂದ್ರೆ ಅತ್ಯಂತ ಶಕ್ತಿಯುತವಾದದ್ದು. ಎಳ್ಳೆಣ್ಣೆಯಿಂದ ನಾವು ಮಾಡುವ ಪ್ರತಿಯೊಂದು ಪದಾರ್ಥವೂ ಕೂಡ ಇವತ್ತು ವಿಶೇಷವಾಗಿರ್ತಕ್ಕಂಥ ಸ್ಥಾನವನ್ನು ಗಳಿಸ್ಕೊಂಡಿದೆ. ದೇವರಿಗೆ ದೀಪ ಹಚ್ಚೋದು ಕೂಡ ಎಳ್ಳೆಣ್ಣೆಯಿಂದ. ಯಾಕೆ ಹಚ್ತೀವಿ? ಕರ್ಮಗಳನ್ನ ನಿವೃತ್ತಿ ಆಗ್ಲಿ ಅಂತ. ಯಾರ ಕರ್ಮಕಾರಕನು? ಶನಿ. ಎಳ್ಳು ಶನಿಕಾರಕನ ಎಳ್ಳಿಗೆ. ಹಾಗಾಗಿ ಮನೆಯಲ್ಲಿ ಇರ್ತಕ್ಕಂಥ ಗೋಧಿ, ಅಕ್ಕಿ, ಧಾನ್ಯಗಳನ್ನೆಲ್ಲ ಕೂಡ ಒಂದು ತಾಮ್ರದ ಪಾತ್ರೆ, ವಿಶೇಷವಾಗಿ ಹೇಳ್ಬೇಕಾಗಿರ್ತಕ್ಕಂಥದ್ದು ತಾಮ್ರ ಪಾತ್ರೆ. ಈ ತಾಮ್ರ ಅಂದ್ರೆ ಅದ್ ಹೆಂಗಿರುತ್ತೆ ಸ್ವಾಮಿ ಅಂದ್ರೆ ನಾವೇನ್ ಹೇಳಕ್ಕಾಗಲ್ಲ. ಯಾಕಂದ್ರೆ ತಾಮ್ರ ಅಂತಕ್ಕಂಥದ್ದು ಸಿಗುತ್ತೆ. ಸೊ ತಾಮ್ರ ಪಾತ್ರೆಯಲ್ಲಿ ನಿಮ್ಮ ಮನೆಯಲ್ಲಿ ಗೃಹಿಣಿ ಆದವಳು 5 ಮುಷ್ಟಿಯಷ್ಟು ಎಲ್ಲ ಧಾನ್ಯಗಳನ್ನ ನೆನೆಸಿ ಇದನ್ನ ಶನಿವಾರದ ದಿವಸ ಹಸುಗೆ ತಿನ್ನಿಸ್ಬೇಕು. ಅಥವಾ ಹಸು ತಿನ್ನಿಸ್ಲಿಕ್ಕೆ ಆಗಲ್ಲ, ಎಲ್ಲೂ ಹಸುಗಳು ಸಿಗಲ್ಲ, ಮೊಳಕೆ ಕಟ್ಟಬೇಕು. ಮೊಳಕೆ ಕಟ್ಟಿ ಇದನ್ನ ಒಣಗಿಸಿ ಹಸುಗ್ ತಿನ್ನಿಸಿದ್ರೆ ಉತ್ತಮ ಫಲ. ಯಾಕಂದ್ರೆ ಸಂಚಿತ ಜನ್ಮಾದಿಗಳ ದೋಷ ಪರಿಹಾರ ಆಗುತ್ತೆ. ಅದಾದ ನಂತರದಲ್ಲಿ ಅದು ಆಗ್ಲಿಲ್ಲ ಅಂದ್ರೆ ಎಲ್ಲ ಧಾನ್ಯಗಳಲ್ಲಿ ಮೊಳಕೆ ಕಟ್ಟಿ ಮೊಳಕೆಯನ್ನ ತಗೊಂಡು ಹೋಗಿ ಮೇಲೆ ಬಿಸಿಲಿಗೆ ಒಣಗಾಕಿದಾಗ ಅದು ಹೇಗೆ ಮೊಳಕೆ ಬಂದು ಒಡೆದು ಓಡಾಗಿ ಮೊಳಕೆ ಮತ್ತೆ ಅದು ಕ್ಷೀಣವಾಗುತ್ತೋ ಹಾಗೆ ಪಾಪಾದಿಗಳು ಕೂಡ ಕ್ಷೀಣವಾಗುತ್ತೆ. ಅದನ್ನು ತಗೊಂಡೋಗಿ ಒಣಗಿಸ್ಬಿಟ್ಟು ತಗೊಂಡೋಗಿ ನೀರಲ್ಲಿ ಬಿಟ್ಬಿಡ್ಬೇಕು. ಇದು ಮಾಡೋದ್ರಿಂದ ಧಾನ್ಯಗಳಿಗೆ ಯಾರು ಅಧಿಕಾರಕರು? ಯಾಕಂದ್ರೆ ಅವ್ರು ಮನೆಯಲ್ಲಿ ಏನಾಯ್ತು, ಬೆಳೆ ಬಂತು. ಬೆಳೆ ಬಂದಿದ್ದನ್ನ ನಾವೆಲ್ಲ ಅದ್ರಲ್ಲಿ ನಾವು ನಮ್ಮ ನಕಾರಾತ್ಮಕ ಶಕ್ತಿಗಳನ್ನೆಲ್ಲ ಅದ್ರಲ್ಲಿ ತುಂಬಿದ್ವಿ. ತಗೊಂಡೋಗಿ ಇದ್ರಲ್ಲಿ ಹಾಕ್ತಿದ್ವಿ. ಈ ಮನೆಯಲ್ಲಿರ್ತಕ್ಕಂಥ ಗೃಹಿಣಿ ಆ ಪದಾರ್ಥಗಳನ್ನ ನೀರಿನಲ್ಲಿ ಸೇರಿಸಬೇಕಾದ್ರೂ ಯಾರ ಕೈಯಲ್ಲಿ ಬೇಕಾದ್ರೂ ಕೊಟ್ಟು ಕಳಿಸ್ಬೋದು. ಅಥವಾ ಒಂದು ಬಕೆಟ್ ಅಲ್ಲಿ ಹಾಕ್ಬಿಟ್ಟು ಮನೆ ಮುಂದೆಗಡೆ ಹಸುಗಳು ಬಂದೇ ಬರುತ್ತೆ, ಮನೆಗಳಿಗೆ ತಿನ್ನಿಸ್ಬೋದು. ಏನ್ ಹೇಳ್ಬೇಕಪ್ಪ ಅಂದ್ರೆ ಓಂ ವಿಶ್ವಸ್ಮಯೈ ನಮಃ ಅಂತಕ್ಕಂಥ ಮಂತ್ರ ಹೇಳ್ಕೊಳ್ಬೇಕು. ಏನ್ ಮಂತ್ರ? ಓಂ ವಿಶ್ವಸ್ಮಯೈ ನಮಃ ಅಂತಕ್ಕಂಥ ಮಂತ್ರವನ್ನ ಹೇಳ್ಕೊಂಡು ಈ ಕೆಲಸ ಮಾಡೋದ್ರಿಂದ ಮನೆಯಲ್ಲಿ ಒಂದು ಗೃಹಿಣಿ, ಯಾಕಂದ್ರೆ ಅಭಯ ಸ್ಥಳ ಅವಳು, ಮನೆಗೆ ತುತ್ತು ಯಾರು ಕೊಡ್ತಾಳೆ? ಅಮ್ಮ ಕೊಡ್ತಾಳೆ. ಅವಳು ಈ ಪರಿಹಾರ ಪಂಚಮಿ ದಿವಸ ಯಾವ್ದೋ 2 ತಿಂಗಳು 3 ತಿಂಗಳಿಗೊಮ್ಮೆ ಒಂದು ಪರಿವರ್ತನಾಯುಕ್ತವಾಗಿ ಮಾಡಿದ್ದೆ ಆದ್ರೆ ಖಂಡಿತ ಆ ಮನೆಯಲ್ಲಿ ಯಾವೆಲ್ಲ ಸವಾಲುಗಳು, ನಕಾರಾತ್ಮಕ ಶಕ್ತಿಗಳು, ಸಮಸ್ಯೆಗಳು, ನೆಂಟರಿಷ್ಟರಿಂದ ದೂಷಿಸ್ತಾ ಇರ್ತಕ್ಕಂಥದ್ದು, ಇದೆಲ್ಲ ಸಮಸ್ಯೆಗಳಿಗೂ ಅಮ್ಮನ ಮುಖಾಂತರ ಪರಿಹಾರ ಸಿಕ್ಬಿಡುತ್ತೆ. ಸರಿ ಗುರುಜಿ, ಇನ್ನು ಇವತ್ತಿನ ದಿನದ ಪರಿಹಾರ ಏನು ಅಂತ ಹೇಳಿ ತಿಳಿಸಿಕೊಟ್ಟಿದ್ದೀರಾ. ಇನ್ನು ಕುಲದೇವರ ಆರಾಧನೆ ಅಂತ ಹೇಳ್ತೀವಿ. ಹಾಗಾದ್ರೆ ಈ ಕುಲದೇವರು ಅಂದ್ರೆ ಯಾರು, ಯಾವ ರೀತಿಯಾಗಿ ಆರಾಧನೆಯನ್ನ ಮಾಡಬೇಕು, ಜೊತೆಗೆ ಬಹಳ ಪ್ರಮುಖವಾಗಿ ಕುಲದೇವರ ಮಹತ್ವವನ್ನ ನಮ್ಮ ವೀಕ್ಷಕರಿಗಾಗಿ ತಿಳಿಸಿಕೊಡೋದಾದ್ರೆ ಗುರುಗಳೇ? ಪರಂಪರಾಗತವಾಗಿ ಆರಾಧನೆಯಲ್ಲಿ ನಾವು ಅದರೊಟ್ಟಿಗೆ ಸವಿಯುವಂತಹ ಸುಸಂದರ್ಭವೇ ಕುಲದೇವರ ಅನುಗ್ರಹ. ಒಂದು ಒಳ್ಳೆಯದು ಕೆಟ್ಟದ್ದು ಅಂತ ನಮ್ಮ ಬದುಕಿನಲ್ಲಿ ಇರುತ್ತೆ. ಕೆಟ್ಟದ್ದನ್ನ ನಾವು ಬೇಗ ಗ್ರಹಿಸ್ತೀವಿ, ಒಳ್ಳೆಯದನ್ನ ದೂಡ್ತೀವಿ. ಏನ್ ದೂಡ್ತೀವಿ? ಎಷ್ಟು ಪ್ರಯತ್ನ ಪಟ್ರು ನಮ್ಗೆ ಒಳ್ಳೇದೇ ಆಗ್ತಾ ಇಲ್ಲ ಅಂತೀವಿ. ಅಂದ್ರೆ ಅಪವಾದ. ಒಳ್ಳೆದರ ಹಿಂದೆ ಅಪವಾದ ಇರುತ್ತೆ, ಕೆಟ್ಟದರ ಹಿಂದೆ ದ್ವೇಷ ಇರುತ್ತೆ. ಈ ಅಪವಾದ ಏನು? ನಾವೆಲ್ಲ ಪ್ರಯತ್ನ ಪಟ್ಟಿವಿ, ಎಲ್ಲಾ ದೇವಸ್ಥಾನಗಳಿಗೆ ಹೋದ್ವಿ, ಎಲ್ಲಿ ಹೋದ್ರು ನಮ್ಮ ಮಕ್ಕಳ ಮದುವೆ ಆಗ್ತಾ ಇಲ್ಲ. ಕೆಲವ್ರ ಮನೆಯಲ್ಲಿ ನಾವು ನೋಡ್ತೀವಿ, ಪಾಪ ಎಲ್ಲ ಅನುಕೂಲಕರವಾಗಿರುತ್ತೆ, ಕುಲದೇವರ ಅನುಗ್ರಹ ಇಲ್ಲ ಅಂದ್ರೆ ಮನೆಯಲ್ಲಿ ಎಲ್ಲ ಡೋಲಾಯಮಾನವಾಗೇ ಇರುತ್ತೆ. ಪ್ರತಿನಿತ್ಯವೂ ಕೂಡ ಜಂಜಾಟನೇ ಅವ್ರನ್ನ ಪೀಡಿಸ್ತಾನೆ ಇರುತ್ತೆ. ಏನೆಲ್ಲ ಸಮಸ್ಯೆಗಳು ಮನೆಯಲ್ಲಿ. ಆ ಹೆಣ್ಣು ಮಗಳಿಗೆ ಮೊದಲನೆಯದಾಗಿ ಸಮೃದ್ಧತೆಯಿಂದ ಬದುಕಬೇಕಾದ್ರೆ ಹೆಣ್ಣು ಮಗಳು ಮನೆಯಲ್ಲಿ ಶಾಂತಿಯಿಂದ ಇರಬೇಕು. ಅವಳೇ ಶಾಂತಿಯಿಂದ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಇದಕ್ಕೆ ಕಾರಣ ಏನು? ಕುಲದೇವರ ದೋಷ. ಈ ಕುಲದೇವರು ಒಬ್ರು ಅನುಗ್ರಹಿಸ್ಬಿಟ್ರೆ ನಿಮಗೆ, ಯಾಕಂದ್ರೆ ಒಂದು ಸಿಗ್ನೇಚರ್ಗೆ ಎಷ್ಟು ವ್ಯಾಲ್ಯೂ ಇದೆ ಅಂತ ನಮ್ಗೆ ಗೊತ್ತು. ಭಗವಂತ ಕುಲದೇವರ ಒಂದು ಸಿಗ್ನೇಚರ್ ಹಾಕ್ಬಿಟ್ಟು ರೆಕಮೆಂಡ್ ಮಾಡ್ಬಿಟ್ಟ ಅಂತ ಇಟ್ಕೊಳ್ಳಿ, ನಮ್ಗೆ ನಮ್ ಬದುಕು ಏನಾಗುತ್ತೆ? ಯಾವ್ದೋ ಒಂದು ಆಫೀಸರ್ ಹತ್ರ ಹೋಗ್ಬಿಟ್ಟು ಒಬ್ಬ ಉನ್ನತ ಅಧಿಕಾರಿಗಳಿಂದ ಒಂದು ಸಿಗ್ನೇಚರ್ ಹಾಕ್ಸ್ಕೊಂಡ್ ಬಂದ್ರೆ ಕೆಲ ವರ್ಗದಲ್ಲಿ ಕೆಲಸ ಮಾಡಲ್ವಾ? ಮಾಡೇ ಮಾಡ್ತಾರೆ.
ಗುರುಭ್ಯಶ್ಚ ಗ್ರಹೇಭ್ಯಶ್ಚ ಮಯಾ ಬದ್ಧೋಯ ಮಂಜಲಿ ಪ್ರಸನ್ನ ಮನಸಸ್ತೇಮೆ ಸತ್ಯಾಂ ಕುರುವಂತು ಭಾರತಿ ಅಂತೇಳಿ. ಅಂದ್ರೆ ಭಾರತಿ ಅಂದ್ರೆ ನಮ್ಮ ಭೂಮಿಯ ತತ್ವವನ್ನ ಭಾರತಿ ಅಂತ ಕರೀತಾರೆ. ಒಂದು ಭೂಮಿಗೆ ಒಂದು ತತ್ವ ಇದೆ, ಎಲ್ಲವನ್ನು ಕೂಡ ಸ್ವೀಕಾರ ಮಾಡುವಂತ ಗುಣ ಭೂಮಿಗೆ ಏನ್ ಹೇಳ್ತೀವಿ ನಾವು, ಸಹನಾಶೀಲಳು ಅಂತ ಹೇಳ್ತೀವಿ. ಸಹನೆ. ತಾಯಿ ಭೂದೇವಿ ಧನುರ್ಧರಾಯೇ ವಿದ್ಮಹೆ ಸರ್ವಸಿದ್ಧೇ ಚ ಧೀಮಹೆ ತನ್ನೋ ಧರ್ಮಹಾಲಕ್ಷ್ಮಿ ಪ್ರಚೋದಯಾತ್. ಧರೆ ಅಂದ್ರೆ ಭೂಮಿ ಅಂತ. ಭೂಮಿಗೆ ನಾವು ಎಲ್ಲಿ ಆವಿರ್ಭವಿಸಿ ಬಂದಿದ್ದೀವೋ ಆ ಭೂಮಿಗೆ ಅಧಿದೇವತೆ ಯಾರಪ್ಪ ಅಂದ್ರೆ ತಾಯಿ ಭುವನೇಶ್ವರಿ. ಭುವನೇಶ್ವರಿ ಯುಕ್ತವಾಗಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದದ್ದು ಯಾರನ್ನ, ನಮ್ಮ ಪ್ರಾಂತ್ಯವಾರ ಕುಲಗಳನ್ನ. ಆ ಪ್ರಾಂತ್ಯವಾರ ಕುಲಗಳಲ್ಲಿ ಒಬ್ಬ ಉನ್ನತವಾದಂತ ವ್ಯಕ್ತಿ ಒಂದು ದೇವರನ್ನ ನಿರ್ಮಾಣವನ್ನು ಮಾಡಿ ಅದಕ್ಕೆ ಪೂಜೆ ಪುನಸ್ಕಾರಗಳನ್ನು ಮಾಡ್ತಾ ಇರ್ತಕ್ಕಂಥ ಪದ್ಧತಿ ಅನಾದಿ ಕಾಲದಿಂದ ಬಂದಿರತಕ್ಕಂಥದ್ದು. ಈ ಪದ್ಧತಿ ಯುಕ್ತವಾಗಿ ಬಂದಿರತಕ್ಕಂಥದ್ದೇ ಕುಲದೇವರ ಆರಾಧನೆ. ನೀವು ಯಾರ ಬದುಕಿನಲ್ಲಿ ಯಾವೆಲ್ಲ ಸಮಸ್ಯೆಗಳು, ಏನೆಲ್ಲ ಕೋಟಿ ಕೋಟಿ ಖರ್ಚು ಮಾಡಿ ಪೂಜಾ ಅನುಷ್ಠಾನಗಳನ್ನು ಮಾಡಿದ್ರು, ಲಕ್ಷಾಂತರ ಜಪಗಳನ್ನು ಮಾಡಿಸಿದ್ರು, ಅತಿರುದ್ರ ಮಹಾಯಾಗಾದಿಗಳನ್ನ, ಚಂಡಿ ಹೋಮ ಇದೆಲ್ಲವನ್ನು ಮಾಡಿದಾಗ್ಲೂ ಕೂಡ ನಿಮ್ಗೆ ಏನು ಫಲ ಸಿಗ್ತಾ ಇಲ್ಲ ಅಂದ್ರೆ ಫಲ ಒಂದ್ ಕಡೆ ಇದೆ, ಅಲ್ಲಿಂದ ನಾವು ತರಬೇಕಂದ್ರೆ ನಮ್ಮ ಕುಲದೇವರು ನಮಗೆ ಪೋಸ್ಟ್ ಮ್ಯಾನ್ ಆಗಿ ಕೆಲಸ ಮಾಡ್ಬೇಕು. ಇಲ್ಲ ಅಂದ್ರೆ ಆ ಕೆಲಸ ಆಗಲ್ಲ, ನಿಮಿತ್ತವಾಗಿ ಅಲ್ಲೇ ಇರುತ್ತೆ ಅದು. ಯಾರು ಅದನ್ನ ತಗೊಂಡ್ ಬರ್ಬೇಕು? ಮನೆಯಲ್ಲಿ ಏನೋ ಒಂದು ತರಕಾರಿ ಬೇಕಾದ್ರೆ ಇಲ್ಲ ಯಾರೋ ಮನೆ ಹೊರಗೇನೋ ಹೋಗಿ ತಗೊಂಡ್, ಮನೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಯಾರು ತರ್ತಾರೆ ಹೋಗಿ? ಬೇರೆ ಇವಾಗೆಲ್ಲ ಇದು ಝೊಮ್ಯಾಟೊ ಇದೆಲ್ಲ ಬಂದ್ಬಿಟ್ಟಿದೆ. ಆದ್ರೂ ಅವ್ನು ತಗೊಂಬಂದು ಮನೆ ಹತ್ರ ತನಕ ಕೊಡ್ತಾನೆ ಹೊರತು ಮನೆ ಒಳಗಡೆ ಅವ್ನು ತಗೊಂಬಂದು ಕೊಡಲ್ಲ, ಬಾಗ್ಲೆಲ್ಲ ನಿಂತ್ಕೊಳ್ತಾನೆ. ಅಲ್ಲೂ ಕೂಡ ನಾವು ಹೋಗೋ ಡಿಸ್ಟೆನ್ಸ್ ಕಡಿಮೆ ಆಗಿರ್ಬೋದು ಅಷ್ಟೇ, ಬಟ್ ಕ್ರಿಯೆ ಅದೇ ಇದೆ ಅಲ್ವಾ? ಹಾಗೆ ನಮ್ಮ ಕರ್ಮಾದಿಗಳನ್ನ ವಿಮೋಚನೆಯನ್ನ ಮಾಡಿ ನಮ್ಗೆ ಅನುಗ್ರಹವನ್ನು ಕೊಡುವಂತವನು ಯಾರಪ್ಪ ಅಂದ್ರೆ ಕುಲದೇವರು. ಈ ಕುಲದೇವರ ಆರಾಧನೆಯನ್ನ ಹೇಗ್ ಮಾಡ್ಬೇಕಂತಕ್ಕಂಥದ್ದು ಇವತ್ತಿನ ವಿಶೇಷ. ಸರಿ ಗುರುಜಿ, ಈ ಕುರಿತಂತೆ ಮತ್ತಷ್ಟು ಮಾತನಾಡ್ತಾ ಹೋಗೋಣ. ಹಾಗೆ ಇವತ್ತಿನ ರಾಶಿ ಭವಿಷ್ಯ, ರಾಶಿಯ ಫಲಾನುಫಲಗಳನ್ನ ತಿಳಿಸ್ತಾ ಹೋಗೋದಾದ್ರೆ ಮೊದಲನೇದಾಗಿ ಮೇಷ ರಾಶಿಯ ಫಲಾನುಫಲವನ್ನ ತಿಳಿಸೋದಾದ್ರೆ ಗುರುಗಳೇ. ಆ ಎಲ್ಲ ಆದಿತ್ಯಾದಿ ನವಗ್ರಹ ದೇವತೆಗಳಲ್ಲಿ ಪ್ರಾರ್ಥನೆ ಮಾಡಿ, ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹುವೇ ಕೇತುವೇ ನಮಃ ಆದಿತ್ಯಾದಿ ನವಗ್ರಹ ದೇವತಾಯೈ ನಮಃ. ರಾಶಿಫಲದಲ್ಲಿ ಮುಖ್ಯವಾಗಿ ಗ್ರಹಗಳ ಪಾತ್ರವೇ ಪ್ರಧಾನವಾಗಿರ್ತಕ್ಕಂಥದ್ದಾಗಿರುತ್ತೆ. ಈ ಗ್ರಹಗಳ ಪಾತ್ರ ಪ್ರಧಾನವಾಗಿದ್ದಾಗ ನಾವೆಲ್ಲರಿಗೂ ಕೂಡ ಒಂದು ಕೌತುಕ ಕುತೂಹಲ ಇರುತ್ತೆ. ಬೆಳಗ್ಗೆ ಎದ್ರೆ ರಾಶಿಫಲವನ್ನು ನೋಡ್ಬೇಕು, ರಾಶಿಫಲಗಳನ್ನು ತಿಳ್ಕೊಳ್ಬೇಕು, ರಾಶಿ ಹೇಗಿದೆಯೋ ಏನೋ ಅಂತಕ್ಕಂಥ ಒಂದಷ್ಟು ಮನಸ್ಸಿನಲ್ಲಿ ಕೌತುಕಗಳಿದ್ದಂಥದ್ದಾಗಿರುತ್ತೆ. ಹಾಗಾಗಿ ರಾಶಿ ಅಂತಕ್ಕಂಥದ್ದೇನು, ನಮ್ಮ ಮನಸ್ಸಿನಲ್ಲಿ ಮೂಡಿರಬಹುದಾದಂತ ಒಂದು ಕಾಲ್ಪನಿಕವಾದಂತ ಒಂದು ಶಕ್ತಿ ರಾಶಿ ಅಂತ. ನಂದು ಮೇಷ ರಾಶಿ, ನಂದು ವೃಷಭ ರಾಶಿ, ನಂದು ಮಿಥುನ ರಾಶಿ. ಹಾಗೆ ನಂದು ಅಂತಕ್ಕಂಥದ್ದು ಯಾವಾಗ ಪ್ರಕೃತಿಯ ಮಡಿಲಲ್ಲಿ ಆ ವಸ್ತುವನ್ನ ನಂದು ಅಂತ ನಾನು ಅನ್ಕೊಳ್ತೀನೋ ಅದು ನಮಗೆ ಪೂರಕವಾಗಿ ಶಕ್ತಿ ತುಂಬುವಂತ ಕೆಲಸವನ್ನು ಮಾಡುತ್ತೆ. ಹಾಗಾಗಿ ಮೊದಲನೇದಾಗಿ ಮೇಷರಾಶಿಯನ್ನು ನೋಡ್ಕೋಣ. ಇವತ್ತಿನ ಮೇಷರಾಶಿಯವರಿಗೆ ವಿಶೇಷವಾಗಿ ಧರ್ಮಕ್ಷೇತ್ರಗಳ ದರ್ಶನ ಮಾಡತಕ್ಕಂಥ ಸುಯೋಗ ಇರ್ತಕ್ಕಂಥದ್ದು, ಸಮಸ್ಯೆಗಳಿಂದ ಮುಕ್ತಿ ಆಗ್ತಕ್ಕಂಥ ಸುಯೋಗ. ಅದರಲ್ಲೂ ಕೂಡ ಉದ್ಯೋಗದಲ್ಲಿದ್ದಂಥವರಿಗೆ ಮೇಲಧಿಕಾರಿಗಳಿಂದ ಸಹಕಾರ ಸಿಗ್ತಕ್ಕಂಥದ್ದು, ಬಡ್ತಿ ಪಡೆಯುವಂತಹ ಸುಯೋಗ ಇರ್ತಕ್ಕಂಥದ್ದು, ಸರ್ಕಾರದ ಅಧಿಕಾರಿಗಳಿಗೆ ಇವತ್ತಿನ ದಿವಸ ಸುಯೋಗ ಇರ್ತಕ್ಕಂಥದ್ದು, ಮನ್ನಣೆ ಸಿಗ್ತಕ್ಕಂಥದ್ದು ಇವತ್ತಿನ ದಿವಸ ಮೇಷರಾಶಿಯವರಿಗೆ ಇರ್ತಕ್ಕಂಥದ್ದು. ಎಲ್ಲ ಶುಭವನ್ನು ಇನ್ನಷ್ಟು ಶುಭತಮವಾಗಿ ಕಾಣಬೇಕಾದ್ರೆ ನೀವು ಇವತ್ತಿನ ದಿವಸ ಪ್ರಾರ್ಥನೆ ಮಾಡಬೇಕಾಗಿರ್ತಕ್ಕಂಥದ್ದು ವಿಶೇಷವಾಗಿ ಗರುಡನ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ, ಇನ್ನಷ್ಟು ಶುಭವಾಗಿ ಆಗ್ತಕ್ಕಂಥ ಫಲಗಳು ಸಿಗ್ತಕ್ಕಂಥದ್ದಾಗುತ್ತೆ. ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ನಿಮ್ಮ ತಪ್ಪು ನಿರ್ಧಾರಗಳಿಂದ ನೀವು ಅವಮಾನಕ್ಕೀಡಾಗಬಹುದಾದಂತಹ ಸಂಭವ ಇದೆ. ಎಚ್ಚರ ವಹಿಸಿ. ಭಾವನೆಗಳೊಂದಿಗೆ ಸ್ವಲ್ಪ ಜನರು ನಿಮ್ಮನ್ನ ಆಟ ಆಡುವಂತಹ ಹುನ್ನಾರ ಮಾಡತಕ್ಕಂಥ ಕೆಲಸಗಳಿರ್ತಕ್ಕಂಥದ್ದಿರುತ್ತೆ, ಅದರೊಟ್ಟಿಗೆ ಎಚ್ಚರ ವಹಿಸಿ. ಗುರುಗಳ ಮಾರ್ಗದರ್ಶನವನ್ನು ಪಡ್ಕೊಳ್ಳಿ. ಯಾರೋ ಹಿರಿಯರೋ ಗುರುಗಳು ಅಥವಾ ತಂದೆ ತಾಯಿಯರನ್ನ ಸತ್ಕರಿಸುವಂತ ಕಾರ್ಯವನ್ನು ಮಾಡಿ ಒಂದು ಗುರುಗಳ ಸನ್ನಿಧಾನಕ್ಕೆ ಇವತ್ತಿನ ದಿವಸ ತೆರಳಿ ಅನನ್ಯವಾಗಿ ಗುರುಗಳ ಪ್ರಾರ್ಥನೆ ಮಾಡೋದ್ರೊಂದಿಗೆ ಓಂ ಗುರುವೇ ನಮಃ ಅಂತಕ್ಕಂಥ ದಾಮ್ ದತ್ತಾತ್ರೇಯಾಯ ನಮಃ ರಾಘವೇಂದ್ರಾಯ ನಮಃ ಗುರು ಸಾರ್ವಭೌಮ ರಾಘವೇಂದ್ರಾಯ ನಮಃ ಅಂತಕ್ಕಂಥ ಮಂತ್ರಾದಿಗಳ ಜಪವನ್ನು ಮಾಡೋದ್ರಿಂದ ಇನ್ನಷ್ಟು ಶುಭವನ್ನು ಕಾಣ್ತೀರಾ. ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಇವತ್ತಿನ ದಿವಸ ಸ್ವಲ್ಪ ಉದ್ಯೋಗದಲ್ಲಿ ಒತ್ತಡ ಇರತಕ್ಕಂಥದ್ದಾಗಿರುತ್ತೆ, ಮೇಲಧಿಕಾರಿಗಳಿಂದ ಕಿರುಕುಳ ಸಿಗ್ತಕ್ಕಂಥದ್ದು, ಜೊತೆಗೆ ಸ್ನೇಹಿತರಿಂದ ಇವತ್ತಿನ ದಿವಸ ಏನೋ ಉಡುಗೊರೆ ಬರ್ತಕ್ಕಂಥದ್ದಾಗುತ್ತೆ.
ಯಾವುದಾದ್ರೂ ಖರೀದಿ ಮಾಡುವಂತಹ ಸಂಭವ ಇರತಕ್ಕಂಥದ್ದು ಮಿಥುನ ರಾಶಿಯವರಿಗೆ. ಆದ್ರೆ ಸ್ವಲ್ಪ ಮಟ್ಟಿಗೆ ಮಾನಸಿಕವಾಗಿರ್ತಕ್ಕಂಥ ಒತ್ತಡಗಳು, ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ ಮೇಲಧಿಕಾರಿಗಳಿಂದ ಹೆಚ್ಚಿನ ಒತ್ತಡ ಇರತಕ್ಕಂಥದ್ದಾಗಿರುತ್ತೆ. ಎಲ್ಲದರಿಂದಲೂ ಕೂಡ ಮುಕ್ತಿಯನ್ನು ಹೊಂದಿ ಇನ್ನಷ್ಟು ಶುಭವನ್ನು ಕಾಣಬೇಕಾದ್ರೆ ಮಿಥುನ ರಾಶಿಯವರು ಮಾಡಬೇಕಾಗಿರ್ತಕ್ಕಂಥದ್ದು ಗುರುಗಳ ಅನನ್ಯವಾಗಿ ದರ್ಶನ, ಗುರುಗಳ ಪ್ರಾರ್ಥನೆ ಮಾಡಿ, ಜೊತೆಗೆ ಎಲ್ಲ ಕಾಯಕದಲ್ಲೂ ಕೂಡ ಶುಭವನ್ನೇ ತರ್ತಕ್ಕಂಥ ಮೇಧಾ ದಕ್ಷಿಣಾಮೂರ್ತಿ ಪ್ರಾರ್ಥನೆ ಮಾಡೋದ್ರಿಂದ ಇನ್ನಷ್ಟು ಶುಭವನ್ನು ಕಾಣ್ತೀರಾ. ಮುಂದಿನ ರಾಶಿ ಕಟಕ ರಾಶಿ. ಈ ಕಟಕ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ಉದ್ಯೋಗದಲ್ಲಿ ಬಡ್ತಿ ಪಡೆಯುವಂತಹ ಸುಸಂದರ್ಭ, ಅಪೇಕ್ಷಿತ ವಿಚಾರಾದಿಗಳಲ್ಲಿ ಶುಭವಾಗಿರ್ತಕ್ಕಂಥ ಫಲವನ್ನು ಕಾಣ್ತೀರಾ. ಆದ್ರೆ ಹಠಾತ್ ಯಾವುದಾದ್ರೂ ನೋವು ಸಂಭವಿಸಬಹುದಾಗಿರ್ತಕ್ಕಂಥ ದಿನವಾದ್ದರಿಂದ ಸ್ವಲ್ಪ ಎಚ್ಚರ ವಹಿಸಿ. ಪ್ರಯಾಣದಲ್ಲಿ ಅಡೆತಡೆಗಳಾಗ್ತಕ್ಕಂಥದ್ದು, ಪ್ರಯಾಣದಲ್ಲಿ ಸ್ವಲ್ಪ ಜಗಳಗಳಾಗ್ತಕ್ಕಂಥದ್ದು, ಈ ತರ ಯಾವುದಾದ್ರೂ ಒಂದು ಹಠಾತ್ ಸಮಸ್ಯೆ ನಿಮ್ಮನ್ನ ಬಾಧಿಸಬಹುದಾಗಿರ್ತಕ್ಕಂಥದ್ದು ಕಟಕ ರಾಶಿಯವರಿಗೆ ಸ್ವಲ್ಪ ಎಚ್ಚರ ವಹಿಸಿ. ಯಾವೆಲ್ಲ ದೋಷಾದಿಗಳಿಂದ ಪರಿಹಾರವನ್ನು ಹೊಂದಿ ಶುಭವನ್ನು ಕಾಣಬೇಕಾದ್ರೆ ಇವತ್ತಿನ ದಿವಸ ಓಂ ನಮಃ ಶಂಕರಾಯ ನಮಃ ಅಂತಕ್ಕಂಥ ಮಂತ್ರವನ್ನ ನಿರಂತರವಾಗಿ ಸ್ಮರಣೆ ಮಾಡೋದ್ರಿಂದ ಇನ್ನಷ್ಟು ಶುಭವನ್ನು ಕಾಣಬಹುದು. ಸರಿ ಗುರೂಜಿ, ರಾಶಿ ಭವಿಷ್ಯದ ಕುರಿತಂತೆ ತಿಳಿಸ್ಕೊಡ್ತಾ ಇದ್ರಿ. ಇನ್ನು ಕುಲದೇವರ ಆರಾಧನೆಯ ಮಹತ್ವ ಏನು ಅನ್ನೋದನ್ನ ಕೂಡ ನೀವು ನಮ್ಮ ವೀಕ್ಷಕರಿಗಾಗಿ ತಿಳಿಸ್ಕೊಟ್ಟಿದ್ದೀರಾ. ಇನ್ನು ಕುಲದೇವರ ಆರಾಧನೆಯನ್ನ ಯಾವ ರೀತಿಯಲ್ಲಿ ಮಾಡಬೇಕು ಅನ್ನೋದಾಗಿ ನಮ್ಮ ವೀಕ್ಷಕರಿಗಾಗಿ ತಿಳಿಸಿಕೊಡೋದಾದ್ರೆ, ಕುಲದೇವರ ಆರಾಧನೆಯನ್ನ ಇಂತಿಷ್ಟು ನಿಯಮ ಅಂತಕ್ಕಂಥ ಅನುಸಾರದಲ್ಲಿ ಏನು ಪೂಜೆ ಮಾಡಬೇಕಾಗುದಿಲ್ಲ. ಯಾಕಂದ್ರೆ ನಮ್ಮ ತಂದೆ ತಾಯಿಗಳು ಪೂಜ್ಯನೀಯರು, ನಮಗೆ ಅವ್ರಿಗೆ ಅವರ ತಂದೆ ತಾಯಿನ ಪೂಜ್ಯನೀಯರು. ಅನುದಿನವೂ ಕೂಡ ಪ್ರತಿನಿತ್ಯವೂ ಕೂಡ ನಾನು ವರ್ಷಕ್ಕೊಮ್ಮೆ ಕುಲದೇವರಿಗೆ ಹೋಗಿ ಬಂದೆ ಸ್ವಾಮಿ ಅಂತಾರೆ. ಕುಲದೇವರನ್ನ ಮನೆಯಲ್ಲಿ ಆರಾಧನೆ ಮಾಡೋದು ಹೇಗಪ್ಪ ಅಂದ್ರೆ, ಮೊದಲನೇದಾಗಿ ಹೆಣ್ಣು ದೇವತೆಗಳಾಗಿದ್ರೆ ಹುಣ್ಣಿಮೆ ದಿವಸ ಮನೆ ದೇವರನ್ನ, ಆ ಹುಣ್ಣಿಮೆ ದಿವಸ ಒಂದು ದೀಪವನ್ನ ಹಚ್ಚಿಟ್ಟು ಮನೆಯ ದೇವರನ್ನ ಪ್ರಾರ್ಥನೆ ಮಾಡ್ಕೊಬೇಕು. ಹೇಗೆ? ಮನೆಯಲ್ಲಿ ಒಂದು ದೀಪ ಹಚ್ಚಿಡೋದು. ಸಾಧ್ಯವಾದ್ರೆ ಹೆಣ್ಣು ದೇವತೆಯ ಸನ್ನಿಧಾನಗಳು, ಈಗ ಹೆಣ್ಣು ದೇವತೆಗಳು ಚಾಮುಂಡೇಶ್ವರಿ, ರಾಜರಾಜೇಶ್ವರಿ, ಈ ತರ ಎಲ್ಲ ಹೆಣ್ಣು ಅಕ್ಕಮ್ಮ, ಲಕ್ಕಮ್ಮ, ಹೀಗೆ ಅಮ್ಮನವರು, ಈಗ ರೇಣುಕಾ ಯಲ್ಲಮ್ಮ, ಹೀಗೆ ಅಮ್ಮನವರು ಕುಲದೇವರುಗಳು ಇರ್ತಾರಲ್ವಾ, ಇವರೆಲ್ಲ ಹುಣ್ಣಿಮೆ ದಿವಸ, ಯಾಕಂದ್ರೆ ನಾವು ದೂರ ಇರುತ್ತೆ, ಈಗ ರೇಣುಕಾ ಯಲ್ಲಮ್ಮ ಅಂದ್ರೆ ನಮ್ಗೆ ಸಾಕಷ್ಟು ದೂರ ಇರ್ತಕ್ಕಂಥ ಕ್ಷೇತ್ರ. ಇಲ್ಲೆಲ್ಲ ಯಲ್ಲಮ್ಮ ದೇವಸ್ಥಾನಗಳು ಇದಾವೆ, ಇಲ್ಲ ಅಂತಲ್ಲ, ರೇಣುಕಾ ಯಲ್ಲಮ್ಮನ ದೇವಸ್ಥಾನ ಮಂದಿರಗಳಲ್ಲಿ ಇರ್ತವೆ. ಆದ್ರೆ ಕುಲ ಅಂತಕ್ಕಂಥದ್ದು ನಮ್ಮ ಕುಲಾಚಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಅಲ್ಲಿ. ತಿರುಪತಿ ವೆಂಕಟರಮಣ ಸ್ವಾಮಿ ದೇವಸ್ಥಾನಗಳು ಎಷ್ಟೇ ಇಲ್ಲಿದ್ದರೂ ಕೂಡ ನಾವು ತಿರುಪತಿಗೆ ಹೋಗ್ತೀವಿ. ಯಾಕೆ? ನಮ್ಮ ಕುಲಕ್ಕೆ ಸಂಬಂಧಪಟ್ಟ ದೇವರು ಅಲ್ಲಿದ್ದಾನೆ. ಅದರ ತದ್ರೂಪವಾದದ್ದು ಇಲ್ಲಿ ಇದ್ದರೂ ಕೂಡ ನಾವು ಆದ್ರೆ ಆರಿಸ್ಕೊಳ್ಳೋದಲ್ಲಿ ಅಲ್ಲೇ ಆರಿಸ್ಕೊಳ್ತೀವಿ. ಹಾಗಾಗಿ ಈ ಹೆಣ್ಣು ದೇವತೆಗಳ ಪ್ರಧಾನತ್ವ ಇರತಕ್ಕಂಥ ಕುಲಗಳು ಪ್ರತಿ ಹುಣ್ಣಿಮೆ ದಿವಸ ನಿಮ್ಮ ಕುಲದೇವರ ಯಾವೆಲ್ಲ ನಾನು ಆಗ್ಲೇ ತಿಳಿಸಿದಾಗೆ ಏನೆಲ್ಲ ಸಮಸ್ಯೆಗಳಿದ್ದಾವೆ, ನಿಮಗೆ ಅತ್ಯಂತ ಐಶ್ವರ್ಯವನ್ನ, ಅತ್ಯಂತ ಸುಭದ್ರತೆಯನ್ನು ಕೊಡತಕ್ಕಂಥದ್ದು ಯಾವ್ದಾದ್ರು ಇದ್ರೆ ಅದು ಕುಲದೇವರು ಮಾತ್ರ. ಹಾಗಾಗಿ ಹೆಣ್ಣು ದೇವತೆಗಳ ಆರಾಧಕರು ಯಾರಿದ್ದಾರೋ, ಕುಲಗಳು ಯಾರಿದ್ದಾರೋ, ಪ್ರತಿ ಹುಣ್ಣಿಮೆ ದಿವಸ ಮನೆಯಲ್ಲಿ ದೀಪ ಹಚ್ಚೋದು, ವರ್ಷಕ್ಕೆ 2 ಬಾರಿ ದೇವಸ್ಥಾನಕ್ಕೆ ಹೋಗಿ 9 ತೆಂಗಿನ ಚಿಪ್ಪಿನ ದೀಪ, 4-5 ತೆಂಗಿನಕಾಯಿ ಹೊಡ್ಕೊಂಡ್ರೆ 9 ಓಳಾಗುತ್ತೆ, 10 ಓಳಾಗುತ್ತೆ. 9 ದೀಪವನ್ನ ಇಟ್ಟು ತುಪ್ಪ ಹಾಕಿ ಪಂಚಬತ್ತಿ ಅಂತ 5 ಬತ್ತಿಗಳನ್ನ ಹಾಕ್ಬೇಕು. ಅದಕ್ಕೆ ನಾವು ಆಕಾಶ ತತ್ವದ ಬತ್ತಿ ಅಂತ ಕರಿತೀವಿ ನಾವು. ಈಗ 108 ಬತ್ತಿ, 26 ಬತ್ತಿ ಅಂತ ಬತ್ತಿಗಳಲ್ಲಿ ವಿಧಗಳಿದ್ದಾವೆ. ಹಾಗೆ ಒಂದು ದೀಪಾಕಾರದಲ್ಲಿ ಬತ್ತಿಯನ್ನು ಮಾಡಿ ತುಪ್ಪ ಹಾಕಿ ದೀಪ ಹಚ್ಚಿ 9 ದೀಪಗಳನ್ನ ಹುಣ್ಣಿಮೆ ದಿವಸ ನೀವು ಹಚ್ಚಿ ಅಮ್ಮನವರಿಗೆ ಸಿಹಿ ಪದಾರ್ಥವನ್ನು ಮಾಡಿ ನೀವು ಪ್ರತಿನಿತ್ಯವೂ ಇದನ್ನ ಅಮ್ಮನವ್ರಿಗೆ ಮಾಡೋದ್ರಿಂದ ಅನುಕೂಲ. ಆದ್ರೆ 9 ದೀಪ ಹಚ್ಚಲಿಕ್ಕೆ ಆಗಲ್ಲ. ಕನಿಷ್ಠ ನೀವು 2-3 ತಿಂಗಳಿಗೊಮ್ಮೆ ಆದ್ರೂ 9 ತೆಂಗಿನ ಚಿಪ್ಪಿನ ದೀಪವನ್ನ ಹಚ್ಚು. ಈ 9ನೇ 10 ಯಾಕಂದ್ರೆ ನಾವು 5 ಕಾಯಿ ಹೊಡ್ಕೊಂಡಿರ್ತೀವಿ, ಆ ಕಾಯಿಯನ್ನ ದೇವರ ಹತ್ರ ಇಟ್ಟಾಗ ದೀಪ ಹಚ್ಚಿದೀವಿ, ಉಳಿದಿರ್ತಕ್ಕಂಥ ಚಿಪ್ಪನ್ನ ಮನೆಗೆ ತಗೊಂಡ್ ಬರ್ಬೇಕು. ದೇವತಾ ಸಾನ್ನಿಧ್ಯತೆಯಿಂದ ಮನೆಗೆ ಬಂದಾಗ ಅದು ದೇವತಾ ಸಾನ್ನಿಧ್ಯದಲ್ಲಿ ಓಡಾದ್ರಿಂದ ಪ್ರಸಾದವಾಯಿತು. ಆ ಪ್ರಸಾದವಾದದ್ದೇನಾಗುತ್ತೆ, ಮನೆಗೆ ಬಂದಾಗ ಅದು ಪ್ರಸಾದದ ರೂಪದಲ್ಲಿ ಇರುತ್ತೆ. ಆ ಪ್ರಸಾದದ ರೂಪದಲ್ಲಿ ಮನೇಲಿ ಇರ್ತಕ್ಕಂಥವ್ರೆಲ್ಲರೂ ಕೂಡ ಅದನ್ನ ದೇವರನ್ನ ಅನನ್ಯವಾಗಿ ಸ್ಮರಣೆ ಮಾಡಿ ಅದನ್ನ ಸ್ವೀಕಾರವನ್ನು ಮಾಡಬೇಕು. ಇನ್ನ ಪುರುಷ ಪ್ರಧಾನವಾದದ್ದು ಅಂದ್ರೆ ಗಂಡು ದೇವತೆಗಳಿದ್ದಂತ ಮನೆಯವರು ಅಮಾವಾಸ್ಯ ದಿವಸ ದೇವಸ್ಥಾನಕ್ಕೆ ಹೋಗಿ ಯಥಾ ಪ್ರಕಾರವಾಗಿ ಈ ಒಂದು 9 ದೀಪಗಳನ್ನು ಇಟ್ಟು 10ನೇ ತೆಂಗಿನಕಾಯಿ ಹೋಳನ್ನ ತಗೊಂಡ್ ಮನೆಗಿಟ್ಟು ಮನೆ ಕುಲದೇವರನ್ನ ಪ್ರಾರ್ಥನೆ ಮಾಡಬೇಕು. ಗಂಡು ದೇವತೆಗಳಿದ್ದಂಥವರು ಮನೆಯಲ್ಲಿ ಅಮಾವಾಸ್ಯ ದಿವಸ ದೀಪವನ್ನ ಹಚ್ಚಿ ಮುಖ್ಯವಾಗಿ ದೇವರಿಗೆ ಅನನ್ಯವಾಗಿ ಪ್ರಾರ್ಥನೆ ಮಾಡಬೇಕಾದ ಫಲಗಳು ಯಾವುದರಿಂದ ಸಿಗುತ್ತಪ್ಪ ಅಂದ್ರೆ ಯಥೇಚ್ಛವಾಗಿ ನಮ್ಗೆ, ಯಾಕಂದ್ರೆ ಸಹಜವಾಗಿ ಯಾರಿಗೂ ಗೊತ್ತಿಲ್ಲ, ಮನೆಯಲ್ಲಿ 2 ತೆಂಗಿನಕಾಯಿಯನ್ನ ಈ ಅಮಾವಾಸ್ಯ ದಿವಸ ಕುಲದೇವರಿಗೆ ಮೀಸಲಾಗಿಟ್ಟು ಪ್ರಾರ್ಥನೆ ಮಾಡಿ ಫಲದ ಅಪೇಕ್ಷೆಯಲ್ಲಿದ್ದಂಥವರು ಆ 2 ತೆಂಗಿನಕಾಯಿಯನ್ನ ಮನೆಯಲ್ಲಿಟ್ಟು ಪ್ರಾರ್ಥನೆ ಮಾಡಿ ಕುಲದೇವರ ಸನ್ನಿಧಾನಕ್ಕೆ ತಗೊಂಡೋಗಿ ಅರ್ಪಣೆ ಮಾಡೋದ್ರಿಂದ
ಮನೇಲಿ ಇರ್ತಕ್ಕಂಥ ಎಲ್ಲ ಸಮಸ್ಯೆಗಳು ಪರಿಹಾರ ಆಗುತ್ತೆ. ಸರಿ ಗುರುಜಿ, ಇನ್ನು ಮುಂದಿನ ರಾಶಿ ಭವಿಷ್ಯದ ಕುರಿತಂತೆ ಮಾತನಾಡ್ತಾ ಹೋಗೋದಾದ್ರೆ ಸಿಂಹ ರಾಶಿಯ ಫಲಾನುಫಲವನ್ನ ನಮ್ಮ ವೀಕ್ಷಕರಿಗಾಗಿ ತಿಳಿಸಿಕೊಡೋದಾದ್ರೆ. ಮುಂದಿನ ರಾಶಿ ಸಿಂಹ ರಾಶಿ. ಈ ಸಿಂಹರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ನಿಮಗೆ ಏರ್ಪೇರ್ ಆಗ್ತಕ್ಕಂಥದ್ದು ಇರುತ್ತೆ. ಸ್ವಲ್ಪ ಮನೆಯಲ್ಲೂ ಕೂಡ ಸ್ವಲ್ಪ ಕಿರಿಕಿರಿ ಆಗಬಹುದಾಗಿರ್ತಕ್ಕಂಥ ಸಂದರ್ಭ. ಸಣ್ಣ ಪುಟ್ಟ ವ್ಯಾಪಾರಾದಿಗಳು, ಹೂ ವ್ಯಾಪಾರ, ತರಕಾರಿ ವ್ಯಾಪಾರಸ್ಥರಿಗೆ ಇವತ್ತಿನ ದಿವಸ ಲಾಭ ಸಿಗ್ತಕ್ಕಂಥದ್ದು. ಆದ್ರೂ ಸ್ವಲ್ಪ ಜಾಗೃತಿ ವಹಿಸಬೇಕಾಗಿರ್ತಕ್ಕಂಥದ್ದು, ಮಾತಿನ ಮೇಲೆ ಹಿಡ್ತಾ ಇರಬೇಕು ಸಿಂಹರಾಶಿಯವರು. ಏನೋ ಕೋಪದಲ್ಲಿ ಮಾತನಾಡ್ಬಿಟ್ಟು, ಯಾಕಂದ್ರೆ ಆ ಒಂದು ಕೋಪದ ಮಾತು ಏನೋ ಅಚಾನಕ್ ಆದಂತ ಅವಘಡಗಳಿಗೆ ಸಂಭವಿಸುವಂತಹ ಸಂದರ್ಭ ಇರತಕ್ಕಂಥದ್ದು. ಆದ್ರಿಂದ ಸ್ವಲ್ಪ ಎಚ್ಚರ ವಹಿಸಿ ಸಿಂಹರಾಶಿಯವರು. ಇವತ್ತಿನ ದಿವಸ ಇನ್ನಷ್ಟು ಶುಭವನ್ನು ಕಾಣಬೇಕಾದ್ರೆ ಸಿಂಹರಾಶಿಯವರು ಪ್ರಾರ್ಥನೆ ಮಾಡಬೇಕಾಗಿರತಕ್ಕಂಥದ್ದು ತಾಯಿ ರಾಜರಾಜೇಶ್ವರಿಯ ಪ್ರಾರ್ಥನೆ, ಲಲಿತಾಂಬಿಕೆಯ ಪ್ರಾರ್ಥನೆ ಮಾಡಿ ಇನ್ನಷ್ಟು ಶುಭವಾಗುತ್ತೆ. ಓಂ ಲಂ ಲಂ ಲಲಿತಾಂಬಿಕಾಯೇ ನಮಃ ಅಂತಕ್ಕಂಥ ಮಂತ್ರವನ್ನ ಪ್ರಾರ್ಥನೆ ಮಾಡೋದ್ರಿಂದ ಇನ್ನಷ್ಟು ಶುಭವಾಗುತ್ತೆ. ಮುಂದಿನ ರಾಶಿ ಕನ್ಯಾ ರಾಶಿ. ಈ ಕನ್ಯಾ ರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರು ಕೆಲವು ಸಾಂದರ್ಭಿಕ ತಪ್ಪುಗಳಿಂದ ಅವರಿಗೆ ಇವತ್ತಿನ ದಿವಸ ಅವಮಾನ ಆಗ್ತಕ್ಕಂಥದ್ದಾಗುತ್ತೆ. ಸ್ವಲ್ಪ ಬಗ್ಗೆ ಎಚ್ಚರ ವಹಿಸಿ. ಅಂದ್ರೆ ಮುಖ್ಯವಾಗಿ ನೀವು ಏನೋ ಅಂದ್ಕೊಂಡಿರ್ತೀರಾ, ಏನೋ ಹೇಳಲಿಕ್ಕೆ ಪ್ರಯತ್ನ ಪಡ್ತಿರ್ತೀರಾ, ಆದ್ರೆ ಅದು ವ್ಯತಿರೇಕವಾಗಿರ್ತಕ್ಕಂಥ ಫಲವನ್ನು ಕೊಡ್ತಕ್ಕಂಥದ್ದಾಗಿರುತ್ತೆ. ಇನ್ನು ಇವತ್ತಿನ ದಿವಸ ವಿಶೇಷತೆ ಏನಪ್ಪಾ ಅಂದ್ರೆ ಗಣ್ಯ ವ್ಯಕ್ತಿಗಳ ದರ್ಶನ ಸಿಗ್ತಕ್ಕಂಥದ್ದು, ಗಣ್ಯ ವ್ಯಕ್ತಿಗಳೊಟ್ಟಿಗೆ ಸ್ವಲ್ಪ ಸಮಾಲೋಚಿಸುವಂತ ಸಂದರ್ಭ ಇರತಕ್ಕಂಥದ್ದು, ಸ್ವಲ್ಪ ಆರೋಗ್ಯದಲ್ಲಿ ಏರ್ಪೇರ್ ಆಗ್ತಕ್ಕಂಥದ್ದಾಗಿರುತ್ತೆ. ವ್ಯಾಪಾರದಲ್ಲಿ ಅದರಲ್ಲೂ ಕೂಡ ಭೂಮಿ ಸಂಬಂಧಿತ ವ್ಯಾಪಾರ, ರಿಯಲ್ ಎಸ್ಟೇಟ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಏನೋ ನಿರೀಕ್ಷೆಗಳು ಹುಸಿ ಆಗುವಂತ ಸಂದರ್ಭ ಇರೋದ್ರಿಂದ ಇವತ್ತಿನ ದಿವಸ ಕನ್ಯಾ ರಾಶಿಯವರು ಅದರಲ್ಲೂ ಕೂಡ ವಿಶೇಷವಾಗಿ ಪ್ರಾರ್ಥನೆ ಮಾಡಬೇಕಾಗಿರತಕ್ಕಂಥದ್ದು ಸುಬ್ರಹ್ಮಣ್ಯನನ್ನ. ಓಂ ಷಣ್ಮುಖಾಯ ನಮಃ ಅಂತಕ್ಕಂಥದ್ದು ಅಥವಾ ಶರವಣಭವಾಯ ನಮಃ ಅಂತಕ್ಕಂಥ ಮಂತ್ರವನ್ನ ಸ್ಮರಣೆ ಮಾಡೋದ್ರಿಂದ ಸುಬ್ರಹ್ಮಣ್ಯನ ದರ್ಶನದಿಂದ ಇನ್ನಷ್ಟು ಶುಭವನ್ನು ಕಾಣಬಹುದು. ಮುಂದಿನ ರಾಶಿ ತುಲಾ ರಾಶಿ. ತುಲಾ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ಜಾಗ್ರತೆ ವಹಿಸಿ. ಇವತ್ತಿನ ದಿವಸ ಮನೆಯಲ್ಲೋ, ಆಫೀಸ್ನಲ್ಲೋ, ಉದ್ಯೋಗದಲ್ಲೋ, ಎಲ್ಲೋ ಅನ್ಯ ಕ್ಷೇತ್ರಗಳಲ್ಲೋ ಏನಾದ್ರೂ ಹಣ ಕಳ್ಕೊಳ್ಳಬಹುದಾದಂತ ಸಂದರ್ಭ ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ ಹಣದ ವಿಚಾರದಲ್ಲಿ ಎಚ್ಚರವನ್ನು ವಹಿಸಿ. ಸ್ವಲ್ಪ ಮನೆಯಲ್ಲೂ ಕೂಡ ಅಶಾಂತಿ ವಾತಾವರಣ ಇರ್ತಕ್ಕಂಥದ್ದು, ಎಲ್ಲೋ ಹೊರಡ್ಬೇಕಂತ ಹೇಳಿ ಪ್ರಯಾಣವನ್ನು ಮಾಡಿರ್ತೀರಾ, ಪ್ರಯಾಣ ಮುಟುಕುಗೊಳ್ಳುವಂತ ಸಂದರ್ಭ ಇರ್ತಕ್ಕಂಥದ್ದು, ಯಾರಿಗೋ ಆರೋಗ್ಯದಲ್ಲಿ ಸಮಸ್ಯೆಗಳಾಗಿ ಅದರಿಂದ ನೀವು ಪ್ರಯಾಣವನ್ನ ಮುಂದೂಡುವಂತಹ ಸಂದರ್ಭ ಇರತಕ್ಕಂಥದ್ದಾಗಿರುತ್ತೆ. ಆದ್ರೆ ಸಂಬಂಧಿಕರು ಮನೆಗೆ ಬರುವಂತಹ ಸುಯೋಗ ಇರತಕ್ಕಂಥದ್ದು. ಹಾಗಾಗಿ ಅವರೊಟ್ಟಿಗೆ ಇನ್ನಷ್ಟು ಶುಭವನ್ನು ಕಾಣಬೇಕಾದ್ರೆ, ಇನ್ನಷ್ಟು ಶುಭ ಫಲವನ್ನು ಕಾಣಬೇಕಾದ್ರೆ ಇವತ್ತಿನ ದಿವಸ ನೀವು ಪ್ರಾರ್ಥನೆ ಮಾಡಬೇಕಾಗಿರ್ತಕ್ಕಂಥದ್ದು ವಿಜಯೇಶ್ವರಿ. ಅಂದ್ರೆ ಮುಖ್ಯವಾಗಿ ಇವತ್ತಿನ ದಿವಸ ವಿಜಯದುರ್ಗೆಯನ್ನು ಅನನ್ಯವಾಗಿ ಪ್ರಾರ್ಥನೆ ಮಾಡಿ. ಓಂ ವಿಜಯದುರ್ಗಾಯೇ ನಮಃ ಅಂತಕ್ಕಂಥ ಮಂತ್ರವನ್ನು ಹೇಳ್ಕೊಳ್ಳೋದ್ರಿಂದ ಇನ್ನಷ್ಟು ಶುಭವಾಗುತ್ತೆ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ಈ ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ಉದ್ಯೋಗದಲ್ಲಿ ಅನುಕೂಲಕರವಾಗಿರ್ತಕ್ಕಂಥ ವಾತಾವರಣವಿದೆ. ನಿಮ್ಮ ಕೈಯಿಂದ ಕೆಳಗಡೆ ಕೆಲಸ ಮಾಡ್ತಾ ಇರ್ತಕ್ಕಂಥವರಿಂದ ಸ್ವಲ್ಪ ಅಪವಾದಗಳು ಅಥವಾ ಹುನ್ನಾರಗಳು ನಡೆಯಬಹುದಾಗಿರ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಎಚ್ಚರ ವಹಿಸಿ. ಸ್ನೇಹಿತರ ಸಮಾಗಮನವಾಗ್ತಕ್ಕಂಥದ್ದು, ಅದರಲ್ಲೂ ಕೂಡ ಸಹಕಾರ ಬ್ಯಾಂಕ್ಗಳಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂತಹ ಎಲ್ಲ ಸಹಕಾರ ಬ್ಯಾಂಕ್ಗಳಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು ಕೂಡ ಇವತ್ತಿನ ದಿವಸ ಅನುಕೂಲಕರವಾಗಿರ್ತಕ್ಕಂಥ ವಾತಾವರಣ ಇರುತ್ತೆ. ಎಲ್ಲ ದೋಷಾದಗಳಿಂದ ಮುಕ್ತಿಯನ್ನು ಹೊಂದಿ ಇವತ್ತಿನ ದಿವಸ ವೃಶ್ಚಿಕ ರಾಶಿಯವರು ಇನ್ನಷ್ಟು ಶುಭವನ್ನು ಕಾಣಬೇಕಾದ್ರೆ ಆಂಜನೇಯನ ಪ್ರಾರ್ಥನೆ, ತಾಯಿ ದುರ್ಗೆಯ ಪ್ರಾರ್ಥನೆ ಮಾಡೋದ್ರಿಂದ ಇನ್ನಷ್ಟು ಶುಭವನ್ನು ಕಾಣ್ತಕ್ಕಂಥವ್ರು ಆಗ್ತೀರ. ಗುರುಜಿ, ಇನ್ನು ನಾವು ಮಾಡುವಂತಹ ಕೆಲಸಕ್ಕೆ ಈ ಕುಲದೇವರ ಆಶೀರ್ವಾದ ಅನ್ನೋದು ಎಷ್ಟು ಮುಖ್ಯವಾಗುತ್ತೆ ಗುರುಗಳೇ? ಪ್ರತಿಯೊಂದು ವಿಚಾರದಲ್ಲೂ ಕೂಡ ಕುಲದ ದೇವರ ಅನುಗ್ರಹ ಇಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ಆ ಕೆಲಸ ಮುಂದುವರಿಯಲ್ಲ. ನೀವು ಮನೆ ಕಟ್ತಾ ಇದ್ದೀರೋ, ನೀವು ಮದುವೆ ಮಾಡ್ಬೇಕಂತ ಪ್ರಯತ್ನ ಪಡ್ತಾ ಇದ್ದೀರೋ, ಹೊರದೇಶಕ್ಕೆ ಹೋಗ್ಬೇಕಂತ ಪ್ರಯತ್ನ ಪಡ್ತಾ ಇದ್ದೀರೋ, ಯಾವೆಲ್ಲ ಕೆಲಸಗಳಿರ್ಲಿ, ನೀವು ಯಾವುದೇ ಕೆಲಸವನ್ನು ತಗೊಂಡಾಗ್ಲೂ ಕೂಡ ಕುಲದೇವರ ಅನುಗ್ರಹ ಇಲ್ಲ ಅಂತ ಇಟ್ಕೊಳ್ಳಿ, ಖಂಡಿತ ಒಳ್ಳೇದಾಗಲ್ಲ. ಅಂದ್ರೆ ಮುಂದೂಡುತ್ತೆ. ಅದು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಆ ಕೆಲಸದಲ್ಲಿ ಇವರಿಗೆ ಅನುಕೂಲಕರವಾದಂತ ವಾತಾವರಣ ಸಿಗಲ್ಲ. ಹಾಗಾಗಿ ಈ ಕುಲದೇವರಂತಕ್ಕಂಥವ್ರು ಯಾಕಪ್ಪ ಅಂದ್ರೆ, ಕುಲ ಅಂದ್ರೆ ನಮಗೆ ಮುಖ್ಯವಾಗಿ ಸ್ತ್ರೀ ಮತ್ತು ಪುರುಷರ ಸಂಯೋಗದಲ್ಲಿ ನಮ್ಮ ಬದುಕು ತಾಯಿ ತಂದೆಯ ಮಧ್ಯದಲ್ಲಿ ಬರ್ತಕ್ಕಂಥದ್ದು. ಇಲ್ಲಿ ಮುಖ್ಯ ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು ಶುಕ್ರನ ಪಾತ್ರ ಇರುತ್ತೆ. ನಾವು ಶುಕ್ರವಾರ ಅಂದ್ರೇನೆ ಏನೋ ಒಂದು ನಮಗೆ ವಿಶೇಷತೆ ಕಾಣುತ್ತೆ ಪ್ರತಿಯೊಬ್ಬರ ಬದುಕಿನಲ್ಲೂ. ಶುಕ್ರವಾರ ಅಂದ್ಬಿಟ್ರೆ ಶನಿವಾರ ಅಂದ್ರೆ ಸ್ವಲ್ಪ ಏನೋ ಮನಸ್ಸಿನಲ್ಲಪ್ಪ ಕಾತರಾಗ ಏನಾದ್ರು ಆಗ್ಬಿಡುತ್ತಾ ಅನ್ನೋ ಭಯ. ಮನುಷ್ಯನಿಗೆ ಮನಸ್ಸೇ ತನ್ನ ಅವನ ಶತ್ರು. ಮನುಷ್ಯನಿಗ ಮೂಲ ಶತ್ರು ಯಾವ್ದಪ್ಪ ಅಂದ್ರೆ ಮನಸ್ಸು. ಹಾಗಾಗಿ ಆ ಮನಸ್ಸಿನ ಮೇಲೆ ಪ್ರಭಾವ ಈ ತರ ಸಮಸ್ಯೆಗಳು ಬಂದಾಗ ಅವನು ಕುಗ್ಗು ಬಿಡ್ತಾನೆ. ಕುಗ್ಗಿದಂತ ಸಂದರ್ಭದಲ್ಲಿ ಮನೆಯ ದೇವರ ಆರಾಧನೆಯನ್ನ ಅಮಾವಾಸ್ಯೆ, ಅಷ್ಟಮಿ ಜೊತೆಗೆ ಪಾಡ್ಯಮಿ ದಿವಸ ನೋಡಿ. ಪಾಡ್ಯಮಿ ಅಂದ್ರೆ ಬೆಳಕು ಅಂತ, ಶುದ್ಧ ಪಾಡ್ಯಮಿ ಅಂದ್ರೆ ಬೆಳಕು ಅಂತ. ಪಾಡ್ಯಮಿ, ಅಮಾವಾಸ್ಯೆ, ಅಷ್ಟಮಿ, ಶುಕ್ರವಾರ ಈ ದಿನಗಳಲ್ಲಿ ಮನೆಯ ದೇವರಿಗೆ ಮನೆಯಲ್ಲಿ ಒಂದು ಸಣ್ಣ ದೀಪ ಇಟ್ಟು ಸಣ್ಣದಾಗಿ ಪ್ರಾರ್ಥನೆ ಮಾಡಿ. ಈಗ ಬೈಯವನಿದ್ದ ಅಂತ ಇಟ್ಕೊಳ್ಳಿ,
ಭೈರವನಿಗೆ ಬೆಳಕು ಅಂದ್ರೆ ತುಂಬಾ ಇಷ್ಟ ಅವನಿಗೆ. ಯಾಕಂದ್ರೆ ಅವ್ನಿಗೆ ಅದಕ್ಕೆ ಕುಂಬಳಕಾಯಲ್ಲಿ ದೀಪ ಹಚ್ತೀವಿ ನಾವು. ಹ್ಮ್. ಬೆಳಕು ಅಂದ್ರೆ ಅಜ್ಞಾನದಿಂದ ಸುಜ್ಞಾನದೊಳಗೆ ಕರ್ಕೊಂಡು ಹೋಗ್ತಕ್ಕಂಥದ್ದು, ಶಕ್ತಿ ಇರ್ತಕ್ಕಂಥದ್ದು ಬೆಳಕು. ಹ್ಮ್. ಗುರುವಾಗಿ ಬೆಳಕು ಗುರುವಾಗ್ತಾನೆ, ಗುರು ಬೆಳಕಾಗ್ತಾನೆ. ಹಾಗಾಗಿ ಆ ಬೆಳಕು ಅಂತಕ್ಕಂಥದ್ದು ಮನೆಯಲ್ಲಿ ದೀಪ ಹಚ್ಚೋದ್ರಿಂದ ನಾವು ಗುರುಗಳೇ ನಾವು ನಿತ್ಯ ದೀಪ ಹಚ್ಚುತ್ತೀವಿ, ಇಲ್ಲ ಇಲ್ಲ ಇಲ್ಲ, ನಿತ್ಯ ದೀಪ ಹಚ್ಚೋದಕ್ಕೂ ನಿತ್ಯಾರಾಧನೆಗೂ ನೈಮಿತ್ತಿಕ ಆರಾಧನೆಗೂ ತುಂಬಾ ವ್ಯತ್ಯಾಸ ಇರುತ್ತೆ. ನಿತ್ಯ ನೈಮಿತ್ತಿಕ ಕಾಮ್ಯ ಆರಾಧನೆ ಅಂತ ಕರಿತೀವಿ ನಾವು. ಇದು ಕಾಮ್ಯ ಆರಾಧನೆ. ಕಾಮ್ಯ ಅಂದ್ರೆ ಏನು? ಮನಸ್ಸಲ್ಲೇ ಇರತಕ್ಕಂಥ ಅಪೇಕ್ಷೆಗಳು ಅದು ಸಿದ್ಧಿಸುವ ಸಲುವಾಗಿ ಮಾಡ್ತಕ್ಕಂಥ ಪೂಜಾ ಅನುಷ್ಠಾನಗಳನ್ನ ಕಾಮ್ಯ ಕರ್ಮಗಳು ಅಂತ ಕರಿತೀವಿ. ಹಾಗಾಗಿ ಆ ಕಾಮ್ಯ ಕರ್ಮಗಳು ಏನಪ್ಪಾ ಅಂದ್ರೆ ದೇವರ ಪ್ರಾರ್ಥನೆಯೂ ಕೂಡ ಕಾಮ್ಯ ಕರ್ಮವೂ ಆಗಿರುತ್ತೆ. ಹಾಗಾಗಿ ಕಾಮ್ಯ ಕರ್ಮ ಅಂದ್ರೆ ಶುಕ್ರವಾರ, ಪಾಡ್ಯಮಿ, ಅಷ್ಟಮಿ, ಅಮಾವಾಸ್ಯೆ, ಹುಣ್ಣಿಮೆ ಈ ದಿನಗಳಲ್ಲಿ ಮನೆ ದೇವರ ಆರಾಧನೆ ಇನ್ನಷ್ಟು ಶುಭ ಫಲ ಆಗ್ತಕ್ಕಂಥದ್ದು. ಸರಿ ಗುರುಜಿ, ಇನ್ನು ಮುಂದಿನ ರಾಶಿಯ ಭವಿಷ್ಯದ ಫಲಾನುಫಲಗಳನ್ನು ನಮ್ಮ ವೀಕ್ಷಕರಿಗಾಗಿ ತಿಳಿಸಿಕೊಡುವುದಾದ್ರೆ? ಧನುರಾಶಿಯವರಿಗೆ ಇವತ್ತಿನ ದಿವಸ ಭೂ ಸಂಬಂಧಿತ ವ್ಯಾಪಾರಾದಿಗಳಲ್ಲಿ ಲಾಭ ಸಿಗ್ತಕ್ಕಂಥದ್ದಾಗಿರುತ್ತೆ. ವಿವಾದಗಳಿಂದ ದೂರ ಇರಿ. ದೂರದ ಪ್ರಯಾಣ ಮಾಡುವಂತಹ ಸುಯೋಗ ಇರತಕ್ಕಂಥದ್ದು. ಅಚಾನಕ್ ಆಗಿ ಸನ್ಮಿತ್ರರ ಸಹಗಮನವಾಗ್ತಕ್ಕಂಥದ್ದಾಗಿರುತ್ತೆ. ಮಿತ್ರರೊಂದಿಗೆ ಕಾಲವನ್ನು ಕಳೀರಿ. ಇವತ್ತಿನ ದಿವಸ ಎಲ್ಲ ಲಾಭಾದಿಗಳು ನಿಮಗೆ ಸಿಗಬೇಕಾದ್ರೆ ನೀವು ಪ್ರಾರ್ಥನೆ ಮಾಡಬೇಕಾಗಿರ್ತಕ್ಕಂಥದ್ದು ವಿಶೇಷವಾಗಿ ಲಕ್ಷ್ಮೀ ನರಸಿಂಹನ ಪ್ರಾರ್ಥನೆ. ಓಂ ನೃಂ ನೃಸಿಂಹಾಯ ನಮಃ ಅಂತಕ್ಕಂಥ ಮಂತ್ರವನ್ನ ಜಪಿಸೋದ್ರಿಂದ ಈ ಒಂದು ಧನುರಾಶಿಯವರಿಗೆ ಶುಭ ಆಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯಲ್ಲಿ ಜನಿಸಿರ್ತಕ್ಕಂಥವರಿಗೆ, ಬೋಧಕ ವರ್ಗದವರಿಗೆ, ಅಧ್ಯಾಪಕರಿಗೆ ಇವತ್ತಿನ ದಿವಸ ಶುಭತಮವಾಗಿರ್ತಕ್ಕಂಥ ಫಲ. ಸಂಚಾರದಲ್ಲಿ ಸ್ವಲ್ಪ ಅಡಚಣೆಗಳಾಗ್ತಕ್ಕಂಥದ್ದಾಗಿರುತ್ತೆ. ಕಾನೂನಾತ್ಮಕ ವಿಚಾರಾದಿಗಳಲ್ಲಿ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥದ್ದಾಗಿರುತ್ತೆ. ಇವತ್ತಿನ ಈ ಮಕರ ರಾಶಿಯವರು ವಿಶೇಷವಾಗಿ ದುರ್ಗೆಯ ಪ್ರಾರ್ಥನೆ ಮಾಡೋದ್ರಿಂದ ನಿಮ್ಮ ಎಲ್ಲ ದುಃಖ ಶೋಕಾದಿಗಳು ಕೂಡ ಮುಕ್ತಿಯನ್ನಾಗುತ್ತೆ. ದುಮ್ ದುಮ್ ದುರ್ಗಾಯೇ ನಮಃ ಅಂತಕ್ಕಂಥ ಮಂತ್ರವನ್ನು ಹೇಳ್ಕೊಳ್ಳಿ. ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ಹೋಟೆಲ್ ಉದ್ದಿಮೆದಾರರಿಗೆ ಶುಭವಾಗ್ತಕ್ಕಂಥದ್ದು. ಅದರಲ್ಲೂ ಕೂಡ ಕುಲದೇವರ ದರ್ಶನ ಮಾಡತಕ್ಕಂಥ ಸುಯೋಗ ಇರ್ತಕ್ಕಂಥದ್ದು. ಆರ್ಥಿಕ ಸ್ಥಿತಿಯಲ್ಲಿ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಸುಭದ್ರತೆ ಕಾಣ್ತಕ್ಕಂಥದ್ದಾಗಿರುತ್ತೆ ಕುಂಭರಾಶಿಯವರು. ಅದರಲ್ಲೂ ಕೂಡ ನಾನು ಸಹಜವಾಗಿ ಹೇಳ್ತಾ ಇರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ಈ ಕುಂಭರಾಶಿಯವರು ಸ್ವಲ್ಪ ಹೂಡಿಕೆಗಳಲ್ಲಿ ಎಚ್ಚರ ವಹಿಸಿ ಅಂತಕ್ಕಂಥದ್ದು. ಹಾಗಾಗಿ ಆ ಹೂಡಿಕೆಗಳಲ್ಲಿ ಇವತ್ತಿನ ದಿವಸ ನಿಮಗೆ ಅಲ್ಪ ಮಾತ್ರ ಲಾಭ ಸಿಗ್ತಕ್ಕಂಥದ್ದಾಗಿರುತ್ತೆ. ಕುಂಭರಾಶಿಯವರು ಇನ್ನಷ್ಟು ಶುಭವನ್ನು ಕಾಣಬೇಕಾದ್ರೆ ಆಂಜನೇಯನ ಪ್ರಾರ್ಥನೆ, ಗುರು ಶನೇಶ್ವರನ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ಓಂ ಶಂ ಶನೇಶ್ವರಾಯ ನಮಃ ಅಂತಕ್ಕಂಥ ಮಂತ್ರವನ್ನು ಹೇಳ್ಕೊಳ್ಳಿ, ಇನ್ನಷ್ಟು ಶುಭವಾಗುತ್ತೆ. ಮುಂದಿನ ಕೊನೆಯ ರಾಶಿ ಮೀನರಾಶಿ. ಮೀನರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ಆರ್ಥಿಕ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಉತ್ತಮ ಅಂತಕ್ಕಂಥದ್ದು ಕಾಣಿಸ್ತಾ ಇದೆ. ಸಹೋದರರ ಸಹಕಾರ ಸಿಗ್ತಕ್ಕಂಥದ್ದು. ಆದ್ರೆ ಸ್ವಲ್ಪ ಮಾತ್ರ ಸಹೋದ್ಯೋಗಗಳೊಂದಿಗೆ ಭಿನ್ನಾಭಿಪ್ರಾಯಗಳು ಮೂಡ್ತಕ್ಕಂಥದ್ದಾಗಿರುತ್ತೆ. ಹೊಸ ಸವಾಲುಗಳು ನಿಮ್ಮನ್ನ ಕಾಡಬಹುದಾಗಿರ್ತಕ್ಕಂಥದ್ದು. ಹಾಗಾಗಿ ಇವತ್ತಿನ ದಿವಸ ಅಂದ್ರೆ ಹೊಟ್ಟೆ ಸಂಬಂಧಿತವಾಗಿರ್ತಕ್ಕಂಥ ತೊಂದರೆಗಳು ಕೂಡ ನಿಮ್ಮನ್ನು ಬಾಧಿಸಬಹುದಾಗಿರ್ತಕ್ಕಂಥದ್ದು ಮೀನರಾಶಿಯವರಿಗೆ. ಒಟ್ಟಾರೆಯಾಗಿ ಮಿಶ್ರ ಫಲದಲ್ಲಿ ಇರ್ತಕ್ಕಂಥ ಮೀನರಾಶಿಯವರು ಇವತ್ತಿನ ದಿವಸ ಪ್ರಾರ್ಥನೆ ಮಾಡಬೇಕಾಗಿರ್ತಕ್ಕಂಥದ್ದು ಮೇಧ ದಕ್ಷಿಣಾಮೂರ್ತಿ, ಗುರುಗಳ ಪ್ರಾರ್ಥನೆ. ಓಂ ಗುಂ ಗುರುಭ್ಯೋ ನಮಃ ಅಂತಕ್ಕಂಥ ಮಂತ್ರವನ್ನ ನಿರಂತರವಾಗಿ ಪ್ರಾರ್ಥನೆ ಮಾಡಿ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಕೂಡ ಶುಭವನ್ನು ಕಾಣ್ತಕ್ಕಂಥದ್ದಾಗಿರುತ್ತೆ. ಶುಭವಾಗಿ. ಸರಿ ಗುರುಜಿ, ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿ ಸಾಕಷ್ಟು ವಿಚಾರಗಳನ್ನು ನಮ್ಮ ವೀಕ್ಷಕರಿಗಾಗಿ ತಿಳಿಸಿಕೊಟ್ಟಿದ್ದೀರಾ. ಧನ್ಯವಾದಗಳು ಗುರುಜಿ, ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ. ಶುಭಂ ಭೂಯಾತ್. ಲೋಕ ಸಮಸ್ತ ಸುಖಿನೋ ಭವಂತು. ಎಸ್, ನೋಡಿದ್ರಲ್ವಾ ವೀಕ್ಷಕರೇ, ನಮ್ಮ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ಇವತ್ತಿನ ಪರಿಹಾರ ಏನು, ಜೊತೆಗೆ ಕುಲದೇವರ ಆರಾಧನೆಯನ್ನ ಯಾಕೆ ಮಾಡಬೇಕು, ಕುಲದೇವರ ಆರಾಧನೆಯ ಸೂಚನೆಗಳು ಏನು ಅನ್ನುವಂತಹ ವಿಚಾರವನ್ನ ಗುರೂಜಿ ಬಹಳ ಅರ್ಥಪೂರ್ಣವಾಗಿ ತಿಳಿಸಿಕೊಟ್ಟಿದ್ದಾರೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.